ಮಚ್ಚ ನನಗಂತೂ ಫುಲ್ ಟೆನ್ಷನ್ ಆಗ್ತಿದೆ ಕಣೋ. ಈ ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಓಪನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಏನಾಯ್ತಾ? ಏನು ಫುಲ್ ಟೆನ್ಷನ್ ಮಾಡ್ಕೊಬಿಟ್ಟಿದ್ಯಾ? ಹೊಸ ಡ್ರಾಮಾನ ಇವಾಗ? ಎಲ್ಲರೂ 24ಗೆ ಸೆಟ್ಲ್ ಆಗ್ತಾ ಇದ್ದಾರೆ, ಮನೆ ತಗೊಳ್ತಾ ಇದ್ದಾರೆ, ಕಾರ್ ತಗೊಳ್ತಾ ಇದ್ದಾರೆ. ನಾನೆಲ್ಲೋ ಹಿಂದೆ ಉಳಿದ್ಬಿಟ್ನಾ ಅನಿಸ್ತಾ ಇದೆ ಮಚ್ಚ. ಎಲ್ಲೋ ಅರ್ಥ ಆಗ್ತಾ ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ರಿಲ್ಯಾಕ್ಸ್ ಆಗಿ ಫಸ್ಟು. ಅದು ಯಾರ್ದೋ ಚಾಪ್ಟರ್ 20 ಜೊತೆ ನಿನ್ನ ಚಾಪ್ಟರ್ 2 ಕಂಪೇರ್ ಮಾಡ್ಕೋಬೇಡ. ಅದ್ಯಾವುದೋ ಹೈಲೈಟ್ ರೀಲ್ ನೋಡ್ತಾ ಇದೆಯಾ, ಇಲ್ಲಿ ನೀನು ಬಿಹೈಂಡ್ ದ ಸೀನ್ಸ್ ಕಂಪೇರ್ ಮಾಡ್ಕೊತಾ ಇದೆಯಾ. ಬಿ ಪಿ ಜಾಸ್ತಿ ಮಾಡ್ಕೋಬೇಡ, ಆರಾಮಾಗಿ ಚಿಲ್ಲಾಗಿರು. ಲೇಟ್ ಆಗ್ತಿದೆ ಅನಿಸ್ತಾ ಇಲ್ವಾ ನಿಮಗೆ? ನಮ್ಮ ಲೈಫೆಲ್ಲ ತುಂಬ ಬೇಗ ಪಾಸ್ ಆಗ್ತಾ ಇದೆ, ನಾವು ಹಿಂದೆ ಉಳಿದ್ಬಿಟ್ವಿ ಅನಿಸ್ತಾ ಇಲ್ವಾ ನಿಂಗೆ ಒಂಚೂರು? ಇದೆಲ್ಲ ಒಂದು ಸ್ಕ್ಯಾಮು. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ನಿಜ ಅಲ್ಲ, ಹಂಗಂತ ಸುಳ್ಳು ಅಂತಲೂ ನಾನು ಹೇಳ್ತಿರೋದಲ್ಲ. ಅವ್ರ ಸ್ಟೋರಿ ಬೇರೆಯೇ ಇರುತ್ತೆ, ನಿನ್ನ ಸ್ಟೋರಿ ಬೇರೆ. ಅದನ್ನೆರಡನ್ನೂ ತಲೆ ಕೆಡ್ಸ್ಕೊಂಡು ಕಂಪೇರ್ ಮಾಡ್ಕೊಂಡಿದ್ರೆ ನಿನ್ನ ತಲೆ ಹಾಳು. ಆರಾಮಾಗಿರೋದು ಕಲಿ. ನೀನು ಏನು ಮಾಡಬೇಕು ಅದು ಮಾಡು, ನೀನು ಕೆಲಸ ಮಾಡ್ತಿರೋ. ಹಂಗಂತ ಬೆಡ್ ಮೇಲೆ ಕೂತ್ಕೊಂಡು ರೀಲ್ಸನ್ನೇ ನೋಡ್ತಾ ಇದ್ರೆ ಸರಿಯಾಗುತ್ತಾ? ಇಲ್ಲ. ಏನು ಸ್ಟೆಪ್ ತಗೋಬೇಕೋ ಅದು ತಗೊಳ್ತಾ ಇರಬೇಕು. ನಾವು ಮಾಡೋದು ಮಾಡ್ತಾನೆ ಇದೀವಿ ತಾನೇ. ಅದು ಬಿಟ್ಕೊಂಡು ನೀನು ಅವ್ರು ಹಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ನೀನು ಮಾಡು. ಮೆಲ್ಲೆಲ್ಲಕ್ಕೆ ಮಾಡು ಒಂದೊಂದೇ ಕೆಲಸ ಅಟ್ ಎ ಟೈಮ್, ಹಾಗೇ ಆಗುತ್ತೆ. ಯಾಕೆ ಹಿಂಗೆ ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ಕೊಂಡು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದೆಯಾ? ಹೌದಲ್ವಾ, ನೀನು ಹೇಳಿದ್ದೆ ಕರೆಕ್ಟು. ನೀವು ಅಷ್ಟೇ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಈ ಥರ ಓವರ್ ಥಿಂಕರ್ ಇದ್ದಾರೆ ಅವರಿಗೆಲ್ಲ ಈ ರೀಲ್ ಕಳಿಸಿ. ಲೆಟ್ ದೆಮ್ ಬ್ರೀತ್.